ಇನ್ನು ಸಾಧು ಪರಮಿಷ್ಠಿಗಳು ದಂಶನ ನಾನಾ ಸಂಬದ್ಧಂ ಮೋಕ್ಷಸ್ಯ ಜ್ಯೋತೋ ಚಾರಿತ್ರಂ ಸಾಧೇದಿ ನಿತ್ಯ ಶುದ್ಧಂ ತಾವುಸು ಮುನಿಯಂ ನಮೋ ತಸ್ಯ. ಸಾಧು ಅಂತಂದ್ರೆ ಅವರು ಮುನಿಗಳು ಇರ್ತಾರೆ. ಆ ಮುನಿ ಧರ್ಮವನ್ನು ಪಾಲನೆ ಮಾಡ್ತಾರೆ. ನಿಶ್ಚಯದಿಂದಲೂ ಮಾಡ್ತಾರೋ, ಯಾವಾಗದಿಂದಲೂ ಮಾಡ್ತಾರೆ, ಜ್ಞಾನದಿಂದಲೂ ಮಾಡ್ತಾರೋ, ಪರಿಪೂರ್ಣವಾಗಿಯೂ ಮಾಡ್ತಾರೋ. ಎದಕ್ಕೆ ಮಾಡ್ತಾರೆ ಅವರು? ಮೋಕ್ಷಕ್ಕೆ ಹೋಗಾಕ. ಎದಕ್ಕೆ ಹೋಗ್ತಾರೆ ಅವರು? ಮೋಕ್ಷಕ್ಕಾಗಿ ಮಾಡ್ತಾರೆ. ಬೇರೆ ಎದಕ್ಕೂ ಮಾಡೋದಿಲ್ಲ ಅವರು. ಯಾವುದೂ ಕೂಡ ಒಂದು ಹಿಂಸೆನೂ ಮಾಡೋದಿಲ್ಲ ಅವರು. ಯಾವುದೂ ಕೂಡ ಕೃತಕಾರ್ಯ ಅನುಮೋದನೂ ಮಾಡೋದಿಲ್ಲ ಅವರು. ಅದಕ್ಕಾಗಿ ಚಾರಿತ್ರವನ್ನು ಸದಾ ಶುದ್ಧ ರೀತಿಯಿಂದ ಸಿದ್ಧಪಡಿಸುವುದು ಅವರಿಗೆ ಸಾಧು ಪರಮಿಷ್ಠಿಗಳು ಅಂತ ನಮಸ್ಕಾರ ಮಾಡಬೇಕು. ಜೋ ಅಂದರೆ ಯಾವ, ಮುನಿ ಅಂದ್ರೆ ಮುನಿ, ಹೂ ಅಂದ್ರೆ ನಿಶ್ಚಯದಿಂದ, ದರ್ಶನ ನವಣ ಸಂಬದ್ಧ ದರ್ಶನ ಜ್ಞಾನದಿಂದ ಪರಿಪೂರ್ಣ, ಮುಕ್ತಸ್ಯ ಮೋಕ್ಷದ ಮಗ್ಗ ಮಾರ್ಗವಾದ, ಚಾರಿತ್ರವನ್ನು ನಿತ್ಯ ಶುದ್ಧ ಸದಾ ಶುದ್ಧ ರೀತಿಯಿಂದ ಸಾಧಿಸುವರು. ಅವರು ಸಾಧು ಪರಮಿಷ್ಠಿಗಳು. ತಸ್ಯ ಅವರಿಗೆ ನಮಸ್ಕಾರ ಮಾಡುತ್ತೇನೆ. ಯಾರು ಮಾತಾಡ್ಬೇಡಿ ಕಿರ್ಚಾಗ. ಯಾರು ಸಂಸಾರ ಶರೀರ ಭೋಗಗಳಲ್ಲಿ ವೈರಾಗ್ಯ ಹೊಂದಿ ಧ್ಯಾನ ತಪ ಆರಾಧನೆಯಲ್ಲಿ ತೊಡಗಿ ಸಮತಾಭಾವದಿಂದ ಆತ್ಮ ಕಲ್ಯಾಣ ಮಾಡ್ಕೊತಾರೆ. ಚಿಂಚಿತ ಮಾತ್ರ ಕೂಡ ಇದರ ಬಗ್ಗೆ 2 ತಾಸು ಬಗ್ಗೆ ಹೇಳಕ್ಕೆ ಒಂದೇ ಸೆಕೆಂಡ್ ಮುಗಿಸ್ತೇನೆ. 28 ಮೂಲಗಳನ್ನು ರತ್ನತ್ರಯದಿಂದ ಅವರು ಪ್ರಾಪ್ತಿ ಮಾಡ್ಕೊತಾರೋ. ಅದಕ್ಕಾಗಿ ಅವರಿಗೆ 5 ಮಹಾರಥಗಳು, 5 ಸಮಿತಿಗಳು, 6 ಅವಶ್ಯಕ ಕ್ರಿಯೆಗಳು, 5 ಪಂಚೇಂದ್ರ ನಿಗ್ರಹ, ಅವರ ಕೇಶಲೋಚನ, ನಗ್ನತ್ವ, ಸ್ನಾನ, ಅದಂತ ಧಾವನ, ಸ್ಥಿತಿ, ಭೋಜನ, ಭೂಶಯನ, ಏಕಭಕ್ತಿ, ಇಷ್ಟೆಲ್ಲ ಅವ್ರು ಏನು ಮಾಡ್ತಾರೋ. 5 ರಥ, 5 ಸಮಿತಿ ಇವನ್ನೆಲ್ಲ ಹೇಳೇನೆ. 5 ಪ್ರಕಾರ ಪಂಚೇಂದ್ರ ನಿಗ್ರಹ ಇವನ್ನೆಲ್ಲವನ್ನ ತ್ಯಾಗ ಮಾಡ್ತಾರೆ. ಸ್ಪರ್ಶನೇಂದ್ರಿ, ರಸನೇಂದ್ರಿ, ಗ್ರಹಣೇಂದ್ರಿ, ಚಕ್ಷುರೇಂದ್ರಿ, ಕರ್ಣೇಂದ್ರಿ. ಈ ರೀತಿಯಾಗಿ ಸಾಧು ಪರಮಿಷ್ಠಿಗಳಿಗೆ ಎಷ್ಟು ಗುಣ ಇರ್ತಾವೋ 28. ಸಮಯ ಸಿಕ್ಕಾಗ ಚೆನ್ನಾಗಿ ಚರ್ಚೆ ಮಾಡೋಣ. ಇನ್ನು ದೇಹ ಧ್ಯಾನ ಸ್ವರೂಪ